ಇರಾನ್ ಇಸ್ರೇಲ್ ಯುದ್ಧದ ನೇರವಾದಂಥ ಒಂದು ಎಫೆಕ್ಟ್ ಈಗ ಭಾರತದಾದ್ಯಂತ ಕೂಡ ಎಫೆಕ್ಟ್ ಆಗಿ ಪರಿಣಾಮ ಕೂಡ ಬಿದ್ದಿರುವಂಥದ್ದು. ಈಗಾಗಲೇ ಮೈಸೂರಿನಲ್ಲೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ಕೂಡ ಆಗಿರುವಂಥದ್ದು. ಬಹುತೇಕ ವಾಣಿಜ್ಯಕ್ಕೆ ಬಳಸ್ತಕ್ಕಂತಹ ಬಹುತೇಕ ಹೋಟೆಲ್ಗಳಿಗಾಗಲೇ ಗ್ಯಾಸ್ನ ಸ್ಟಾಪ್ ಕೂಡ ಮಾಡಲಾಗಿರುವಂಥದ್ದು. ಪ್ರತಿದಿನ ಏನವ್ರು ಗ್ಯಾಸ್ನ ಕೇಳ್ಕೊತಿದ್ರು, ಆ ಡಿಮ್ಯಾಂಡ್ಸ್ ಏನು ಮಾಡ್ತಿದ್ರು, ಆ ಒಂದು ಡಿಮ್ಯಾಂಡ್ಸ್ ಕೂಡ ಕಮ್ಮಿ ಆಗಿರುವಂಥದ್ದು. ಹೀಗಾಗಿ ನಾಳೆಯಿಂದ ಮೈಸೂರಿನಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಬಂದಾಗುವಂತಹ ಸಾಧ್ಯತೆಗಳಿರುವಂಥದ್ದು. ಯಾಕಂದರೆ ಈಗಾಗಲೇ ಹೋಟೆಲ್ಗಳಿಗೆ ನಿರಂತರವಾದಂತಹ ಒಂದು ಗ್ಯಾಸ್ ಸಪ್ಲೈ ಕೂಡ ಆಗ್ತಾ ಇಲ್ಲ. ಪ್ರತಿದಿನ ಎಷ್ಟು ಬೇಕೋ ಅಷ್ಟು ಸಪ್ಲೈ ಕೂಡ ಮಾಡ್ತಾ ಇಲ್ಲ. ಅದರಲ್ಲಿ 50% ಕೊಡ್ತಾ ಇದ್ದಾರೆ. ಬಹುತೇಕ ನಾಳೆಯಿಂದಲೇ ಇದರ ಎಫೆಕ್ಟ್ ಹೋಟೆಲ್ಗಳ ಮೇಲೆ ಪರಿಣಾಮ ಬೀರುತ್ತೆ. ನೋಡ್ಬೋದು, ಹೋಟೆಲ್ಗಳಲ್ಲಿ ಈಗಾಗಲೇ ಗ್ಯಾಸ್ಗಳು ಇಲ್ದೇ ಕೂಡ ಒಂದು ರೀತಿ ಆತಂಕ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ನಾಳೆಯಿಂದ ಹೇಗೆ ಅನ್ನುವಂಥದ್ದನ್ನು. ಯಾಕೆಂದರೆ ನಾವು ಕೊರೋನಾ ಸಂದರ್ಭದಲ್ಲಿ ಕೂಡ ನೋಡಿದ್ವಿ, ಈ ರೀತಿಯಾದಂಥ ಒಂದು ಎಫೆಕ್ಟ್ಗಳು ಆಗ್ತಾ ಇದ್ವು. ಆದರೆ ಫಸ್ಟ್ ಟೈಮ್ ಈ ರೀತಿ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ತೈಲ ಕಂಪ್ನಿಗಳು ಕೂಡ ಈ ಒಂದು ಗ್ಯಾಸನ್ನು ಸರಬರಾಜು ಮಾಡೋದನ್ನು ನಿಲ್ಲಿಸಿರುವಂಥದ್ದು. ವಾಣಿಜ್ಯಗೆ ಬಳಸ್ತಕ್ಕಂತಹ ಗ್ಯಾಸ್ನ ಸ್ಥಗಿತ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ ಕೂಡ ಆಗ್ತಿರುವಂಥದ್ದು. ಯಾಕೆಂದರೆ ಹೋಟೆಲ್ಗಳನ್ನ ಅವಲಂಬಿಸಿರ್ತಕ್ಕಂತಹ ಸಾಕಷ್ಟು ಕೂಲಿ ಕಾರ್ಮಿಕರಾಗಿರ್ಬೋದು, ಜೊತೆಗೆ ಹಾಸ್ಪಿಟಲ್ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳಾಗಿರ್ಬೋದು, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರೂ ಕೂಡ ಹೋಟೆಲಲ್ಲಿ ಬಂದು ತಿಂಡಿ ತಿನಿಸುಗಳನ್ನ ತಿಂತಾಯಿದ್ರು, ಊಟವನ್ನು ಮಾಡ್ತಾಯಿದ್ರು. ಅವ್ರುಗಳಿಗೆ ಇದ್ರ ನೇರವಾದಂಥ ಒಂದು ಎಫೆಕ್ಟ್ ಕೂಡ ಆಗ್ಬೋದು. ಹೋಟೆಲ್ ಬಂದಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಭಾಳಷ್ಟು ಪ್ರಾಬ್ಲಮ್ ಕೂಡ ಆಗುತ್ತೆ. ಯಾಕಂದರೆ ಈಗ ಗೃಹ ಬಳಕೆಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಹೀಗಾಗಿ ಮನೆ ಮನೆಗೆ ಗ್ಯಾಸ್ಗಳು ಹೋಗ್ತವೆ. ಆದರೆ ವಾಣಿಜ್ಯಕ್ಕೆ ಬಳಸ್ತಕ್ಕಂತಹ ಗ್ಯಾಸ್ಗಳನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂತಹ ಸಾಧ್ಯತೆಗಳಿರೋದ್ರಿಂದ ಬಹುತೇಕ ಹೋಟೆಲ್ಗಳು ಕೂಡ ಮೈಸೂರಿನಲ್ಲಿ ಬಂದಾಗಲಿವೆ. ಯಾಕೆಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ನಾಳೆಯಿಂದಲೇ ಹೋಟೆಲ್ ಬಂದ್ಗಳು ಅಂತೇಳಿ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಜನರು ಕೂಡ ಸಹಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪತ್ರಿಕಾಗೋಷ್ಠಿಯನ್ನು ಕೂಡ ಹೇಳಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಹೋಟೆಲ್ನ ಮಾಲೀಕರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರಿ, ತಮ್ಮ ಹೋಟೆಲ್ಗೆ ಎಷ್ಟು ಡಿಮ್ಯಾಂಡ್ಸ್ ಇದೆ, ಪ್ರತಿದಿನ ಎಷ್ಟು ಬೇಕಿದೆ ಗ್ಯಾಸ್? ಇವಾಗ ನಮಗೆ 4-5 ಸಿಲಿಂಡರ್ ಬೇಕು ಸರ್. ಈಗ ಅದರಲ್ಲಿ ಈಗ ಗ್ಯಾಸೇ ಇಲ್ಲ, ನಾಳೆ ಸಪ್ಲೈನೇ ಇಲ್ಲ ಅಂತ ಹೇಳ್ತಾ ಗೊತ್ತವ್ರೆ. ಅದರಲ್ಲಿ ಈಗ 2-3 ಕೊಟ್ಟರೆ ನಮಗೇನು ವರ್ಕೌಟ್ ಆಗಲ್ಲ. ಈಗ 2-3 ಕೊಟ್ಟರೆ ನಮಗೇನು ಅಂತ ವರ್ಕೌಟ್ ಆಗಲ್ಲ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾರೆ. ಈಗ ನಾರಾಯಣಗೌಡ್ರಿಗೂ ಫೋನ್ ಮಾಡಿದೆ ಬೆಳಿಗ್ಗೆ, ಅವರು ಏನೋ ಮಾಡ್ತಾಯಿದ್ವಿ, ಗ್ಯಾಸ್ ಸಪ್ಲೈ ಆಗ್ತಾಯಿಲ್ಲ ಅಂತ ಹೇಳ್ತವ್ರೆ. ಈ ನಮ್ಮಲ್ಲಿ ಇವಾಗ ನಾಳೆಯಿಂದ ಸ್ಟಾಪ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದೇನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸರ್, ಈಗ ನಿಮ್ಮ ಹೋಟೆಲ್ಗೆ ಪ್ರತಿದಿನ ಎಷ್ಟು ಮಂದಿ ಬರ್ತಿದ್ರು ಸರ್ ಊಟ ಮಾಡಿ? ಸರ್, ನಮ್ಮಲ್ಲಿ 1000 ಜನ ಬರ್ತಾರೆ ಸರ್. 1000 ಜನ ಬರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಗಾರೆ ಕೆಲಸವರು, ಬ್ಯಾಂಕ್ ಎಂಪ್ಲಾಯೀಸು, ಪಬ್ಲಿಕ್ಕು, ಸುಮಾರು ಜನ ಬರ್ತಾರೆ ಸರ್. ಅವರು ಒಂದು ಎಲ್ಲ ಥರ ಜನರು ಬರ್ತಾರೆ ನಮ್ಮಲ್ಲಿ, ಎಲ್ಲ ಥರ ಜನ ಬರ್ತಾರೆ. ಬಟ್ ಈಗ 5 ಕೊಡ್ತೀನಿ, ಈಗ 3 ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ನಾಳೆಯಿಂದ ಅದು ಇಲ್ಲ ಅಂತಿದ್ದಾರೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಾಳೆ ಒಂದು ವೇಳೆ ಗ್ಯಾಸ್ ಸ್ಟಾಪ್ ಮಾಡಿದ್ರೆ ಏನು ಮಾಡ್ತೀರಿ ತಾವು? ಖಂಡಿತ ಕ್ಲೋಸ್ ಮಾಡಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ, ಕ್ಲೋಸ್ ಮಾಡಲೇಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಕೇಂದ್ರ ಸರ್ಕಾರ ಏನೋ ಸ್ವಲ್ಪ ಇದು ಮಾಡಿಸಿ ಬಗೆಹರಿಸ್ಬೇಕು ಅಂತೇಳಿ ಕೇಳ್ಕೊತೀವಿ. ಈಗ ಏನು ಮಾಡೋದು, ನಮ್ಮ ಸಂಬಂಧಪಟ್ಟಂಥ ನಾರಾಯಣಗೌಡರು ಹೋಟ್ಲ್ ಅಸೋಸಿಯೇಷನ್ ಅಧ್ಯಕ್ಷ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಏನೋ ಮಾಡಂತ ಹೇಳಪ್ಪ ಅಂತ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಸಪ್ಲೈ ಆಗ್ತಿಲ್ಲ ಗ್ಯಾಸು. ನೋಡೋಣ, ಇದನ್ನ ಭಾರಿ ಸಮಸ್ಯೆ ಇದೆ, ಏನಾಗುತ್ತೆ ಅಂತ ನೋಡ್ಬೇಕು ಸರ್. ಈ ರೀತಿ ಹೋಟೆಲ್ ಬಂದ್ ಮಾಡುವಂತಹ ಸಂದರ್ಭ ತಮಗೆ ನಷ್ಟ ಆಗಲ್ವಾ ಅಂತ? ಖಂಡಿತ ಆಗುತ್ತೆ ಸರ್. ಈಗ 50 ಜನ ಎಂಪ್ಲಾಯೀಸ್ ಇದ್ದಾರೆ, ಅವರಿಗೆಲ್ಲ ಊಟ, ಅವರೆಲ್ಲ ಇರಲಿಕ್ಕೆಲ್ಲ ವ್ಯವಸ್ಥೆ, ಅವ್ರನ್ನೆಲ್ಲ ಸಾಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಈಗ ನಮ್ಮದೇ ಅಂತಲ್ಲ, ಓಟೋ ಡಿಪಾರ್ಟ್ಮೆಂಟ್ ಎಷ್ಟು ಭಾಳ ಒಂದು ತೊಂದರೆ ಇದೆ. ಭಾಳ ನಷ್ಟ ಆಗುತ್ತೆ. ಅದು ಹೇಳೋಕ್ಕೆ ಆಗಲ್ಲ. ಲಾಕ್ಡೌನ್ ಕರೋನಾ ಟೈಮಲ್ಲೂ ಸಹ ಈ ಥರ ಆಗಿರಲಿಲ್ಲ. ಈ ಸಲ ಏನೇ ಆಯ್ತು ಅಂತ ಹೇಳೋಕ್ಕೆ ಆಗ್ತಾಯಿಲ್ಲ. ಈಗ ಅಲ್ಲಿ ಯುದ್ಧ ಮಾಡ್ಕೊಂಡು ಇಲ್ಲಿ ಸಪ್ಲೈ ಆಗದಿರೋದ್ರಿಂದ ಭಾಳ ತೊಂದರೆ ಆಗ್ತಾಯಿದೆ. ಇದು ಹಿಂಗೆ ಮುಂದುವರೆದ್ರೆ ನಾವೇ ಅಂತಲ್ಲ, ನಮ್ಮ ಹೋಟೆಲ್ ಎಲ್ಲರೂ ಮುಚ್ಕೊಳ್ಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಕೋವಿಡ್ನಲ್ಲಿ ಬಿದ್ದಂಥ ಹೈಟನ್ನು ಇನ್ನೂ ನೀವು ಕೂಡ ತಪ್ಪಿಸ್ಕೊಳ್ಳಿಕ್ಕಾಗಿಲ್ಲ. ಅದ್ರ ಬೆನ್ನಲ್ಲಿ ಖಂಡಿತ ಅದ್ರಲ್ಲಿ ಹೆಂಗೋ ಬಚ್ಚವಾಗಿ ಬಂದೋ. ಬಟ್ ಇದು ಭಾಳ ಎಫೆಕ್ಟ್ ಕೊಡ್ತಾಯಿದೆ. ಈಗ ನಾಳೆಯಿಂದ ಗ್ಯಾಸ್ ಸಿಗದೇ ಇಲ್ಲ ಅಂತ ಹೇಳ್ತಾ ಗೊತ್ತವ್ರೆ. ಏನು ಮಾಡ್ತಾರೆ, ನಾವು ತುಂಬ ಎಫೆಕ್ಟ್ ಆಗ್ತಾಯಿದ್ದೀವಿ. ಇಲ್ಲ ಸರ್, ಗಾಡಿ ಲೋಡ್ ಆಗಿಲ್ಲ, ಲೋಡ್ ಹೋಗಿಲ್ಲ, ನಾವು ಕಾಯ್ತಾ ಇದ್ದೀವಿ, ಬಂದರೆ ಎಲ್ಲರೂ ಕೊಡ್ತೀವಿ ಅಂತ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈಗಲೂ ಕೂಡ ಇರಾನ್ ಇಸ್ರೇಲ್ ಯುದ್ಧ ನಿಂತಿಲ್ಲ, ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆಗಳಿದೆ. ಬಹುತೇಕ ಇನ್ನೂ 2 ವಾರ 3 ವಾರ ಆಗ್ಬೋದು. ಮುಂದೆ ಹೆಂಗೆ ಸರ್ ತಮ್ಮ ಹೋಟೆಲ್? ಇದೇ ಥರ ಮುಂದುವರೆದ್ರೆ ಭಾಳ ಕಷ್ಟ ಸರ್. ಏನು ಅಂತ ಹೇಳೋಕ್ಕೆ ಆಗಲ್ಲ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಇದಕ್ಕೆ ನಾವು ಪರಿಹಾರ ಹುಡುಕಿಲ್ಲ ಅಂತಂದರೆ ನಡ್ಸೋದು ಭಾಳ ಕಷ್ಟ ಇದೆ. ಈ ಸಪ್ಲೈ ಗ್ಯಾಸ್ ಇಲ್ಲ ಅಂತ ಏನೂ ಮಾಡೋಕ್ಕಾಗಲ್ವಲ್ಲ. ಗ್ಯಾಸ್ ಆಯಿತು, ಈಗ ಆಯಲ್ ಆಯಿತು, ಈಗ ರೇಷನ್ ಅಕ್ಕಿ ಎಲ್ಲ ಥರಕ ರೈಸ್ ಆಯ್ತೈತೆ. ಬಟ್ ಇದೆಲ್ಲ ಗ್ಯಾಸ್ ಇಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಬಂದಿದೆ. ಸೌದೆ ತಂದು ಮಾಡ್ಲಿಕ್ಕಾಗುತ್ತಾ? ಚಾನ್ಸ್ ಇಲ್ಲ ಸರ್, ಆಗಲ್ಲ. ಖಂಡಿತ ಆಗಲ್ಲ ಸರ್. ಅದು ಆಪ್ಷನ್ಸು ಇಲ್ಲ, ಅದು ಮಾಡ್ಲಿಕ್ಕೂ ಆಗಲ್ಲ, ಈಗ ಮಾಡೋದು ಇಲ್ಲ. ಅಲ್ಲ, ಈಗ ಎಲ್ಲ ಕೂಡ ಗ್ಯಾಸ್ಗೆ ಹೊಂದ್ಕೊಬಿಟ್ಟವ್ರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋರು ಯಾರು? ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಹೇಳ್ತನಲ್ಲ, ಅದು ಆಪ್ಷನ್ಸು ಇಲ್ಲ, ಅದು ಮಾಡೋದು ಇಲ್ಲ, ಅದು ಇವ್ರು ಮಾಡೋದು ಆಗೋದು ಇಲ್ಲ. ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಕೇಂದ್ರ ಸರ್ಕಾರ ಒಂದಿಷ್ಟು ಮೌನ ತಾಳ್ತಾ ಇದೆ. ಬೇಗ ಏನೋ ಒಂದು ಅವರು ಏನು ಎಫೆಕ್ಟ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಅದೇನು ಎಫೆಕ್ಟ್ ಆಗ್ತಾರೆ ಅವರೊಬ್ಬರಿಗೆ ಗೊತ್ತಾಗಬೇಕೇನೆ ಅಂತ. ಅತಿ ಶೀಘ್ರದಲ್ಲಿ ಕೊಟ್ಟರೆ 1000 ಜನ, ಲಕ್ಷಾನು ಜನ ಐತೆ ಅಂದ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಹೋಟ್ಲೇ ನಂಬ್ಕೊಂಡು ಪಾಪ ನಾವು ಇರ್ತೀವಿ. ಕೆಲವು ಜನ ಇದ್ದಾರೆ ಊಟ ಮಾಡೋಕ್ಕೆ, ಹೊರಗಡೆ ಬಂದಿರೋರು,
ತುಂಬ ಅವ್ರಿಗೂ ತೊಂದರೆ ಆಗುತ್ತೆ. ಈಗ ನಾಳೆ ಎಷ್ಟು ಸಿಲಿಂಡರ್ ಬೇಕು ಅಂತ ಹೇಳ್ತಿದ್ರು ತಾವು? ನಾಳೆ ನಮಗೆ ಮಿನಿಮಮ್ 4-5 ಸಿಲಿಂಡರ್ ಬೇಕೇ ಬೇಕು ಸರ್. ಸಿಗುತ್ತೆ ತಮಗೆ? ಅದೇನೋ 2 ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಬಂದ ಗ್ಯಾರಂಟಿ ತಿಂಡಿ ಸಾಕಾಗುತ್ತೆ. ಸಾಕಾಗುತ್ತೆ. ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಅಂದ್ರೆ ಸಾಗರ್ ಹೋಟೆಲ್ ನಾಳೆ ಮಧ್ಯಾಹ್ನದಿಂದ ಬಂದ್ ಆಗ್ಬೋದು. ಒಂದು ಆಗ್ಬೋದು, ಹೇಳಿಕ್ಕೆ ಆಗೋದಿಲ್ಲ ಅಂತಂದ್ರೆ ಅದು ಏನು ಬೇಕು ನೋಡೋಣ, ಟ್ರೈ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಕಸ್ಟಮರ್ಸ್ ಸಾಕರಿಸ್ಬೇಕು ಪಾಪ. ಅವರು ತುಂಬ ಟ್ರೈ ಮಾಡ್ತಾರೆ, ಏನು ಮಾಡೋದು ಗೊತ್ತಲ್ಲ ಎಲ್ರಿಗೂ. ಆಗಿರ್ತ ಭಾಳ ಎಫೆಕ್ಟ್ ಆಯ್ತೈತೆ. ನೋಡೋಣ ಏನು ಮಾಡ್ತಾರೆ, ಕಾಯ್ದು ನೋಡೋಣ. ಈ ಭಾಗದಲ್ಲಿ ಸ್ಟೂಡೆಂಟ್ಸ್ ಮತ್ತೆ ಬ್ಯಾಕ್ಸಿನ್ ಬದಿಗಳು ಜಾಸ್ತಿ ಇದ್ರು, ಖಂಡಿತ ಸ್ಟೂಡೆಂಟ್ ಇದ್ದಾರೆ, ಹಾಸ್ಪಿಟಲ್ ನರ್ಸ್ಗಳಲ್ಲಿ, ಹೊರಗಡೆ ಬರೋ ಪೇಷಂಟ್ಗಳು, ಮತ್ತು ಇಲ್ಲಿ ಅಕ್ಕಪಕ್ಕ ರೂಮ್ಸ್ ಬರೋರು, ದಿನನಿತ್ಯ ಬರೋಲ್ಲ ಬರ್ತಿದ್ದಾರೆ ಸರ್. ಎಲ್ಲ ಥರ ಜನ ಬರ್ತಿದ್ದಾರೆ.